ನಮಸ್ಕಾರ ಗೆಳೆಯರೇ, ನಿಮ್ಮ ಡಿಜೆ ಕನ್ನಡ ವೈಬ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಡಿಜೆ ದೇವರಾಜ್. ಇಂದು ನಾವು ಬೆಳಗಾವಿ ಜಿಲ್ಲೆಯ ವಿಶೇಷತೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೋಡೋಣ. 1. ಭೌಗೋಳಿಕ ವೈಶಿಷ್ಟ್ಯತೆಗಳು. ಬೆಳಗಾವಿ ಜಿಲ್ಲೆ ಕರ್ನಾಟಕದ ಉತ್ತರ ಭಾಗದಲ್ಲಿ ಇದೆ ಮತ್ತು ಇದು ರಾಜ್ಯದ ಅತ್ಯಂತ ದೊಡ್ಡ ಜಿಲ್ಲೆಗಳಲ್ಲಿ ಒಂದಾಗಿದೆ. ಇದು ಮಹಾರಾಷ್ಟ್ರ ಹಾಗೂ ಗೋವಾದೊಂದಿಗೆ ಗಡಿಭಾಗ ಹೊಂದಿರುವುದರಿಂದ ಇದರ ಭೌಗೋಳಿಕ, ಸಾಂಸ್ಕೃತಿಕ ಹಾಗೂ ಭಾಷಾ ವೈವಿಧ್ಯತೆ ಬಹುಮಟ್ಟಿಗೆ ವಿಶಿಷ್ಟವಾಗಿದೆ. ಎತ್ತರ. ಸಮುದ್ರ ಮಟ್ಟದಿಂದ ಸುಮಾರು 762 ಮೀಟರ್ ಎತ್ತರದಲ್ಲಿದೆ. ಪ್ರಮುಖ ನದಿಗಳು: ಮಾಳಪ್ರಭಾ, ಘಟಪ್ರಭಾ, ಕೃಷ್ಣ, ಮಾರ್ಕಂಡೇಯ. ಹವಾಮಾನ: ತಂಪಾದ ವಾತಾವರಣ, ಬೇಸಿಗೆ ವೇಳೆ ಸಹ ತಂಪು ಉಂಟಾಗುತ್ತದೆ. ಕರ್ನಾಟಕದ ಶಿಮ್ಲಾ ಎಂದು ಕರೆದೊಯ್ಯುತ್ತದೆ. 2. ಸಾಂಸ್ಕೃತಿಕ ವೈಶಿಷ್ಟ್ಯತೆಗಳು. ಬೆಳಗಾವಿಯು ಭಾಷಾ ಮತ್ತು ಸಾಂಸ್ಕೃತಿಕ ಸಂಗಮದ ತಾಣವಾಗಿದೆ. ಇಲ್ಲಿ ಕನ್ನಡ, ಮರಾಠಿ, ಕೊಂಕಣಿ, ಹಿಂದಿ ಭಾಷೆಗಳಿಗಿಂತಲೂ ಹೆಚ್ಚು ಮಿಶ್ರಭಾಷಾ ಸಂಸ್ಕೃತಿಯೂ ಇದೆ. ಉತ್ಸವಗಳು. ಗಣೇಶೋತ್ಸವ. ಬೆಳಗಾವಿಯಲ್ಲಿ ಗಣೇಶ ಹಬ್ಬವನ್ನು ಬಹು ಆಡಂಬರದಿಂದ ಆಚರಿಸಲಾಗುತ್ತದೆ. ದಸರಾ ಹಬ್ಬ. ವೈಭವೋಪೇತ ದಸರಾ ಉತ್ಸವ, ವಿಶೇಷ ಮೆರವಣಿಗೆಗಳು. ಯಲ್ಲಮ್ಮ ಜಾತ್ರೆ. ಲಕ್ಷಾಂತರ ಭಕ್ತರು ಭಾಗವಹಿಸುವ ಪ್ರಸಿದ್ಧ ಜಾತ್ರೆ. 3. ಧಾರ್ಮಿಕ ಹಾಗೂ ಐತಿಹಾಸಿಕ ತಾಣಗಳು. ದೇವಾಲಯಗಳು. 1. ಸೌಂದಲಗ ಯಲ್ಲಮ್ಮ ದೇವಸ್ಥಾನ, ಪ್ರಸಿದ್ಧ ಶಕ್ತಿಪೀಠ. ದುರ್ಗೆಯ ರೂಪವಾದ ಯಲ್ಲಮ್ಮನಿಗೆ ಸಮರ್ಪಿತ. ವರ್ಷಕ್ಕೊಮ್ಮೆ ಲಕ್ಷಾಂತರ ಭಕ್ತರು ಬರುವ ಯಾತ್ರಾ ಕ್ಷೇತ್ರ. 2. ಮಾಲೇಶ್ವರ ದೇವಸ್ಥಾನ, ನಂದಗ, ಶಿವನಿಗೆ ಸಮರ್ಪಿತ. ಈ ದೇವಸ್ಥಾನ ಪ್ರಾಕೃತಿಕ ಸೌಂದರ್ಯದಿಂದ ಕೂಡಿದೆ. 3. ಕಿತ್ತೂರ ಚೆನ್ನಮ್ಮ ದೇವಸ್ಥಾನ ಮತ್ತು ಕೋಟೆ. ಕಿತ್ತೂರ ರಾಣಿ ಚೆನ್ನಮ್ಮನ ಶೌರ್ಯದ ನೆನಪಿನ ತಾಣ. ಇಲ್ಲಿಯ ಕೋಟೆ ಮತ್ತು ಉತ್ಸವ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಆಕರ್ಷಣೆ. 4. ನಿಪಾಣಿ ಹನುಮಂತ ದೇವಾಲಯ, ಚಿಕ್ಕೋಡಿ ವೆಂಕಟೇಶ್ವರ ದೇವಾಲಯ. ಪ್ರಾದೇಶಿಕ ಪವಿತ್ರ ತಾಣಗಳು. ಇತರ ಧಾರ್ಮಿಕ ತಾಣಗಳು. ಜೈನ ಬಸದಿಗಳು, ಚಿಕ್ಕೋಡಿ. ಪುರಾತನ ಶೈಲಿಯ ಜೈನ ದೇವಾಲಯಗಳು, ಮಸೀದಿಗಳು ಮತ್ತು ದರ್ಗಾಗಳು. ಬೆಳಗಾವಿಯಲ್ಲಿ ಹಲವು ಪುರಾತನ ದರ್ಗಾಗಳಿವೆ. ಮುಸ್ಲಿಂ ಸಮುದಾಯದ ಪ್ರಮುಖ ಪೂಜಾ ತಾಣಗಳು. 4. ನೈಸರ್ಗಿಕ ಪ್ರೇಕ್ಷಣೀಯ ಸ್ಥಳಗಳು. ಜಲಪಾತಗಳು. 1. ಗೋಕಾಕ್ ಜಲಪಾತ. ಮಾಳಪ್ರಭಾ ನದಿಯ ಮೇಲೆ ನಿರ್ಮಿತ ಈ ಜಲಪಾತವನ್ನು ಮಿನಿ ನಿಯಾಗ್ರಾ ಎಂದು ಕರೆಯುತ್ತಾರೆ. ಅತಿ ಹಳೆಯ ಲೋಹದ ಸೇತುವೆ ಒಂದು ಪ್ರಮುಖ ಆಕರ್ಷಣೆ. 2. ಚಿಖಲೋಳಿ ಜಲಪಾತ. ಸದಳಗ ಜಲಪಾತ. ಮಳೆಗಾಲದ ವೇಳೆಯಲ್ಲಿ ಭೇಟಿ ನೀಡಲು ಸೂಕ್ತ. ಬೆಟ್ಟಗಳು ಮತ್ತು ಕಾಡು ಪ್ರದೇಶಗಳು. ಬುಡನಿಮ್ಮುಟಿ ಬೆಟ್ಟ, ಹೈಕಿಂಗ್ ಹಾಗೂ ಪ್ರಕೃತಿ ಪ್ರಿಯರಿಗೆ ಅತ್ಯುತ್ತಮ. ಭೀಮಗಡ ಮತ್ತು ಸಂಗೊಳ್ಳಿ ರಾಯಣ್ಣ ಸ್ಮಾರಕ, ವೀರ ಯೋಧರ ಸ್ಮರಣೆಗಾಗಿ ನಿರ್ಮಿತ ಸ್ಥಳ. ವನ್ಯಜೀವಿ ಆಶ್ರಯಗಳು. 1. ಸಾಂವಧಟ್ಟಿ ವನ್ಯಜೀವಿ ಆಶ್ರಯ. ಹಾವುಗಳು, ಜಿಂಕೆಗಳು, ಕಾಡಾನೆಗಳು, ನಾನಾ ಪ್ರಕಾರದ ಪಕ್ಷಿಗಳ ಸಹವಾಸ. 5. ನದಿಗಳು. ಮಾಳಪ್ರಭಾ ನದಿ ನವನಗರದ ಬಳಿ ಕೃಷ್ಣಾ ನದಿಗೆ ಸೇರುತ್ತದೆ. ಘಟಪ್ರಭಾ ನದಿ ಕೃಷ್ಣಾ ನದಿಗೆ ಸೇರುವ ಪ್ರಮುಖ ಉಪನದಿ. ಮಾರ್ಕಂಡೇಯ ನದಿ. ನದಿ ತೀರದ ದೇವಾಲಯಗಳು ಹಾಗೂ ಪುಣ್ಯಸ್ನಾನದ ತಾಣಗಳಿವೆ. ಕೃಷ್ಣಾ ನದಿ ಜಿಲ್ಲೆಯಲ್ಲಿ ಕೃಷಿ, ಪಾನೀಯ ಜಲದ ಪ್ರಮುಖ ಮೂಲ. 6. ಕೃಷಿ ಮತ್ತು ಮುಖ್ಯ ಬೆಳೆಗಳು. ಬೆಳಗಾವಿಯು ಕೃಷಿ ಕ್ಷೇತ್ರದಲ್ಲಿ ಪ್ರಮುಖ ಜಿಲ್ಲೆ. ಉತ್ತಮ ಮಣ್ಣು ಮತ್ತು ಜಲಸಂಪತ್ತಿಯು ಬೆಳವಣಿಗೆಗೆ ಅನುಕೂಲ. ಮುಖ್ಯ ಬೆಳೆಗಳು: ಕಬ್ಬು, ಸಕ್ಕರೆ ಕಾರ್ಖಾನೆಗಳ ಕೇಂದ್ರವಾಗಿದೆ. ಭತ್ತ, ಹಾಲು ಮತ್ತು ಆಹಾರದ ಮೂಲ. ಸೋಯಾಬೀನ್, ಬೆಣ್ಣೆಚಳಕೆ, ಬಾಳೆಹಣ್ಣು, ದಾಳಿಂಬೆ ಹಾಲು ಉತ್ಪಾದನೆ, ನಂದಿನಿ ಡೈರಿಗಳ ಪ್ರಮುಖ ಕೇಂದ್ರ. ಉದ್ಯಮಗಳು: ಸಕ್ಕರೆ ಕಾರ್ಖಾನೆಗಳು, ಪಡಿತರ ವಿತರಣಾ ಘಟಕಗಳು, ಲೋಹ ಮತ್ತು ಕಾಸ್ಟಿಂಗ್ ಉದ್ಯಮಗಳು. 7. ಶಿಕ್ಷಣ ಮತ್ತು ಸೇನೆಗೆ ಕೊಡುಗೆ. ವಿಶ್ವವಿದ್ಯಾಲಯಗಳು. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ, ವಿಟಿಯು. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ. ಕೆಎಲ್ಇ ಸೊಸೈಟಿ ಕಾಲೇಜುಗಳು. ಎಂಎಲ್ಐಆರ್ಸಿ, ಮರಾಠಾ ಲೈಟ್ ಇನ್ಫಂಟ್ರಿ ರೆಜಿಮೆಂಟಲ್ ಸೆಂಟರ್. ಬೆಳಗಾವಿಯು ಸೇನೆಗೆ ತರಬೇತಿ ನೀಡುವ ಪ್ರಮುಖ ಕೇಂದ್ರವಾಗಿದೆ. 8. ಪ್ರಸಿದ್ಧ ಜಾತ್ರೆಗಳು ಮತ್ತು ಉತ್ಸವಗಳು. 1. ಯಲ್ಲಮ್ಮ ಜಾತ್ರೆ, ಸೌಂದಲಗ, ಲಕ್ಷಾಂತರ ಭಕ್ತರು ಬರುವ ಉತ್ಸವ. 2. ಕಿತ್ತೂರ ಉತ್ಸವ, ಸ್ವಾತಂತ್ರ್ಯ ಹೋರಾಟದ ಸ್ಮರಣಾರ್ಥ. 3. ಶಿರಹಟ್ಟಿಯ ಶ್ರೀ ಲಕ್ಷ್ಮೀ ದೇವಿಯ ಜಾತ್ರೆ. 4. ನಂದಗ ಮಾಲೇಶ್ವರ ಜಾತ್ರೆ. 5. ದಸರಾ ಉತ್ಸವ, ಬೆಳಗಾವಿ ನಗರದಲ್ಲಿ ವಿಶಿಷ್ಟ ಮೆರವಣಿಗೆ ಆಗಿದೆ. ಸಮಾಪನವಾಗಿ ಕರ್ನಾಟಕದ ಪ್ರಸಿದ್ಧ ಪ್ರವಾಸಿ ತಾಣ ಆಗುಂಬೆ. ಆಗುಂಬೆ ಪಶ್ಚಿಮ ಘಟ್ಟದ ಭಾಗವಾಗಿರುವುದರಿಂದ ಇದು ಜೈವ ವೈವಿಧ್ಯತೆಯ ಹಾಟ್ಸ್ಪಾಟ್ ಆಗಿದೆ. ಹಾವುಗಳು, ಮೊಸಳೆಗಳು, ಕಪಿಗಳು ಮತ್ತು ನಾನಾ ಪಕ್ಷಿಗಳ ತವರಿನಂತಿದೆ. ಇಲ್ಲಿರುವ ಅಗುಂಬೆ ರೈನ್ ಫಾರೆಸ್ಟ್ ರಿಸರ್ಚ್ ಸ್ಟೇಷನ್ ARRS ಪ್ರಾಣಿ ಅಧ್ಯಯನಕ್ಕೆ ಪ್ರಖ್ಯಾತವಾಗಿದೆ. ವಿಶೇಷವಾಗಿ ರಾಜಹಳ್ಳಿ,
ಕಿಂಗ್ ಕೋಬ್ರಾ ಬಗ್ಗೆ ಸಂಶೋಧನೆಗೆ. ಆಗುಂಬೆ ಸುಂದರ ಸೂರ್ಯಾಸ್ತ ಸನ್ಸೆಟ್ ಪಾಯಿಂಟ್ಗೆ ಪ್ರಸಿದ್ಧ. ಇಲ್ಲಿ ನೀರಿನ ಅಲೆಗಳು ಸಮುದ್ರದ ದಿಕ್ಕಿಗೆ ಚಿದಿಯುವ ದೃಶ್ಯ ಅಪರೂಪವಾದದ್ದಾಗಿರುತ್ತದೆ. ಪ್ರವಾಸಿ ಆಕರ್ಷಣೆಗಳು: ಸೂರ್ಯಾಸ್ತದ ತಾಣ ಸನ್ಸೆಟ್ ಪಾಯಿಂಟ್. ಆಗುಂಬೆ ಘಾಟಿಯಲ್ಲಿ ಕಾರಿನಲ್ಲಿ ಚಕ್ಕರ್ ಹೊಡೆದು ಹೋಗುವ ಈ ತಾಣದಿಂದ ಅರಬ್ಬಿ ಸಮುದ್ರದ ತೀರದ ಸೂರ್ಯಾಸ್ತ ಕಾಣಬಹುದಾಗಿದೆ. ಜೋಗಿಗುಂಡಿ ಜಲಪಾತ, ಸಿರಿಮನೆ ಜಲಪಾತ. ಮಳೆಗಾಲದ ಕಾಲದಲ್ಲಿ ಈ ಜಲಪಾತಗಳು ಜೀವಂತವಾಗುತ್ತವೆ. ಟ್ರೆಕ್ಕಿಂಗ್ ಆಗಿ ಜನಪ್ರಿಯ. ಉರ್ವಾಶಿಸ್ ಕಣಿವೆ ವಿಹಂಗಮ ನೋಟಕ್ಕೆ ಪ್ರಸಿದ್ಧವಾದ ಸ್ಥಳ. ಸಾಂಸ್ಕೃತಿಕ ಮಹತ್ವ ಮತ್ತು ಟೆಲಿವಿಷನ್ ಸಂಪರ್ಕ. ಪ್ರಸಿದ್ಧ ಹಿಂದಿ ಧಾರಾವಾಹಿ ಮಾಲ್ಗುಡಿ ಡೇಸ್ನ ಚಿತ್ರಣದ ಬಹುಭಾಗವನ್ನು ಆಗುಂಬೆ ಹಳ್ಳಿಯಲ್ಲಿ ಚಿತ್ರೀಕರಿಸಲಾಗಿದೆ. ಇದರಿಂದಾಗಿ ಆಗುಂಬೆಗೆ ಭಾರತೀಯ ಸಾಂಸ್ಕೃತಿಕ ಜಾಲತಾಣದಲ್ಲೂ ಹೆಸರಾಗಿದೆ. ಯಾತ್ರಿಕ ಸ್ಥಳಗಳು ಮತ್ತು ದೇವಾಲಯಗಳು. ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಇಲ್ಲಿನ ಪ್ರಮುಖ ದೇವಾಲಯ. ಹೊಳೆತಿರುವ ಪ್ರತಿಮೆ, ಹಳೆಯ ಶಿಲ್ಪಶೈಲಿ, 14ನೇ ಶತಮಾನಕ್ಕೆ ಸೇರಿದ ದೇವಾಲಯ. ಆಂಜನೇಯ ದೇವಾಲಯ, ವನವಾಸಿ ರಾಮ ಮಂದಿರ. ನೈಸರ್ಗಿಕ ಶಾಂತಿಯೊಂದಿಗೆ ಧಾರ್ಮಿಕ ಅನುಭವವನ್ನು ನೀಡುವ ತಾಣಗಳು. ಆಗುಂಬೆ ರೇನ್ ಫಾರೆಸ್ಟ್ ರಿಸರ್ಚ್ ಸ್ಟೇಷನ್ ARRS 2005ರಲ್ಲಿ ಹರ್ಪೆಟಾಲಜಿಸ್ಟ್ ರೋಮಿಯೋನ್ ಲೋಪೆಜ್ ಅವರು ಸ್ಥಾಪಿಸಿದ ಸಂಶೋಧನಾ ಕೇಂದ್ರ. ಹಾವುಗಳ ಪರಿಸರ ಸಂರಕ್ಷಣೆಯ ಬಗ್ಗೆ ಸಂಶೋಧನೆ ಮತ್ತು ಶಿಕ್ಷಣ ನೀಡುವ ಸಂಸ್ಥೆ. ಪ್ರಯಾಣದ ಮಾರ್ಗಗಳು: ಬೈ ರಸ್ತೆ, ಶಿವಮೊಗ್ಗ ಅಥವಾ ತೀರ್ಥಹಳ್ಳಿಯಿಂದ ಬಸ್ ಅಥವಾ ಕಾರಿನಲ್ಲಿ. ನೆರೆಹೊರೆಯ ಸ್ಥಳಗಳು: ಶೃಂಗೇರಿ 25 ಕಿಮಿ, ತೀರ್ಥಹಳ್ಳಿ, ಕೊಡಚಾಡ್ರಿ ಬೆಟ್ಟ. ಬೆಳಗಾವಿ ಜಿಲ್ಲೆ ಪ್ರಕೃತಿ, ಪರಂಪರೆ, ಪವಿತ್ರತೆ, ಸಾಹಸ ಹಾಗೂ ಶೌರ್ಯಕ್ಕೆ ಪ್ರತೀಕವಾಗಿದೆ. ನದಿಗಳು, ಜಲಪಾತಗಳು, ಬೆಟ್ಟಗಳು, ಧಾರ್ಮಿಕ ತಾಣಗಳು, ಉತ್ಸವಗಳು, ಶಿಕ್ಷಣ ಸಂಸ್ಥೆಗಳು ಎಲ್ಲವನ್ನೂ ಒಳಗೊಂಡಿರುವ ಈ ಜಿಲ್ಲೆ ಎಲ್ಲಾ ವಯಸ್ಸಿನವರಿಗೂ ವಿಸ್ಮಯಕಾರಿಯಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಇನ್ನಷ್ಟು ಮಾಹಿತಿಗಳೊಂದಿಗೆ ಭೇಟಿಯಾಗೋಣ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.